ತನ್ನ ಕಡಲ ತೀರಗಳಿಗೆ ಮತ್ತು ಕೈಗಾರಿಕೆಗಳಿಗೆ ತುಂಬಾನೇ ಹೆಸರುವಾಸಿಯಾಗಿದೆ. ಇಲ್ಲಿನ ಪ್ರಮುಖ ಭಾಷೆಗಳು ತುಳು, ಕನ್ನಡ, ಕೊಂಕಣಿ ಮತ್ತು ಬ್ಯಾರಿ ಭಾಷೆಗಳು. ಇಲ್ಲಿ ತೆಂಗಿನ ಮರಗಳು ಮತ್ತು ಪರ್ವತ ಶ್ರೇಣಿಗಳು ಹೆಚ್ಚಾಗಿ ಕಂಡುಬರುತ್ತವೆ. ಅಲ್ಲದೆ ಮರದ ಕೆತ್ತನೆಗಳನ್ನು ಹೊಂದಿರುವ ಪುರಾತನ ಮನೆಗಳು ಸಾಮಾನ್ಯವಾಗಿ ಕಂಡುಬರುತ್ತವೆ. ಇಲ್ಲಿನ ನವಮಂಗಳೂರು ಬಂದರು ಭಾರತದ 9ನೇ ಅತಿ ದೊಡ್ಡ ಸರಕು ನಿರ್ವಹಣಾ ಬಂದರಾಗಿದೆ. ಇದು ಭಾರತದ ಸುಮಾರು 75ರಷ್ಟು ಕಾಫಿ ಮತ್ತು ಗೋಡಂಬಿಯನ್ನು ರಫ್ತು ಮಾಡುತ್ತದೆ. ಆದ್ದರಿಂದ ಮಂಗಳೂರಿನ ಅರ್ಥವ್ಯವಸ್ಥೆಯಲ್ಲಿ ವ್ಯಾವಸಾಯಿಕ ಸಂಸ್ಕರಣೆ ಹಾಗೂ ಇದಕ್ಕೆ ಸಂಬಂಧಿಸಿದ ಚಟುವಟಿಕೆಗಳು ಪ್ರಮುಖ ಸ್ಥಾನವನ್ನು ಪಡೆದಿದೆ. ಮಂಗಳೂರಿನ ಸುತ್ತಮುತ್ತ ಅನೇಕ ಪ್ರವಾಸಿಗರನ್ನು ಆಕರ್ಷಿಸುವ ಸ್ಥಳಗಳು ಕಾಣಸಿಗುತ್ತವೆ. ಅವುಗಳಲ್ಲಿ ಮುಖ್ಯವಾಗಿ ಮಂಗಳಾದೇವಿ ದೇವಾಲಯ. ಇದು ನಗರದ ಹೃದಯ ಭಾಗದಲ್ಲಿದೆ. ಮಂಗಳೂರಿಗೆ ಈ ಹೆಸರು ಬರಲು ಮಂಗಳಾದೇವಿ ದೇವಸ್ಥಾನವು ಕಾರಣವೆಂಬ ನಂಬಿಕೆಯೂ ಇದೆ. ಇನ್ನು ನಗರದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಕದ್ರಿ ಮಂಜುನಾಥ ದೇವಾಲಯ. ಇದು ಗೋಮುಖದಿಂದ ಸದಾಕಾಲ ನೀರು ಹರಿದು ಬರುತ್ತದೆ. ಈ ನೀರಿಗೆ ಔಷಧೀಯ ಗುಣವಿದೆ ಎಂಬ ನಂಬಿಕೆಯೂ ಇದೆ. ಅಲ್ಲದೆ ಇಲ್ಲಿ ಪಾಂಡವ ಎಂಬ ಗುಹೆ ಇದೆ. ಮಹಾಭಾರತದ ಕಾಲದಲ್ಲಿ ಪಾಂಡವರು ಇಲ್ಲಿ ಕೆಲವು ಕಾಲ ನೆಲೆಸಿದರೆಂಬ ಪ್ರತೀತಿಯೂ ಇದೆ. ಇನ್ನು ಮಂಗಳೂರು ನಗರದಲ್ಲಿರುವ ಸಂತ ಅಲೋಷಿಯಸ್ ಚರ್ಚ್ ಇಲ್ಲಿನ ಪುರಾತನ ಚರ್ಚ್ಗಳಲ್ಲಿ ಒಂದಾಗಿದೆ. ಇಲ್ಲಿ ಮೇಲ್ಗಡೆ ಬಿಡಿಸಲಾಗಿರುವ ವರ್ಣಚಿತ್ರ ಅತ್ಯಾಕರ್ಷಕವಾಗಿದೆ. ಇದಕ್ಕೆ ಹೊಂದಿಕೊಂಡು ಇರುವ ಸಂತ ಅಲೋಷಿಯಸ್ ಕಾಲೇಜು ಇಲ್ಲಿನ ಪ್ರಮುಖ ವಿದ್ಯಾಸಂಸ್ಥೆಗಳಲ್ಲಿ ಒಂದಾಗಿದೆ. ಇಟಾಲಿಯ ಕಲಾವಿದರರು ಇಲ್ಲಿ ಚಿತ್ರಿಸಿದ ಕಲಾಚಿತ್ರಗಳು ಯೇಸು ಕ್ರಿಸ್ತನ ಜೀವನದ ಪ್ರಮುಖ ಘಟನೆಗಳನ್ನು ಬಿಂಬಿಸುತ್ತವೆ. ಇನ್ನು ನಗರದಿಂದ ಸುಮಾರು 15 ಕಿಲೋಮೀಟರ್ ದೂರದಲ್ಲಿರುವ ಸೈಯದ್ ಮದನಿ ದರ್ಗಾ. ಇದು ಇಡೀ ದಕ್ಷಿಣ ಭಾರತದಲ್ಲಿ ಪ್ರಮುಖ ಮುಸ್ಲಿಂ ತೀರ್ಥ ಕೇಂದ್ರವಾಗಿದೆ. ಇಲ್ಲಿ ಸುಮಾರು 5 ವರ್ಷಕ್ಕೊಮ್ಮೆ ಸಾವಿರಾರು ಜನರು ಬಂದು ಸೇರುವ ಉರುಸ್ ಮುಬಾರಕ್ ನಡೆಯುತ್ತಿರುತ್ತವೆ. ಉಳ್ಳಾಲದ ಸಮೀಪವೇ ಇರುವ ಸೋಮೇಶ್ವರ ಬೀಚ್ ಬೃಹತ್ ಬಂಡೆಗಳನ್ನು ಹೊಂದಿರುವ ಈ ಸಮುದ್ರ ತುಂಬಾನೇ ಪ್ರಸಿದ್ಧಿಯನ್ನು ಪಡೆದಿದೆ. ಅಲ್ಲದೆ ತಣ್ಣೀರು ಬಾವಿ ಮತ್ತು ಪಣಂಬೂರು ಬೀಚ್ಗಳು ಇಲ್ಲಿನ ಅತಿ ಹೆಚ್ಚು ಪ್ರಮುಖ ಬೀಚ್ಗಳಾಗಿವೆ. ಮಂಗಳೂರಿನಲ್ಲಿ ಜೀನತ್ ಬಕ್ಷ್ ಜುಮ್ಮಾ ಮಸೀದಿ. ಇದು ನಗರದ ಬಂದರ್ನಲ್ಲಿ ಭವ್ಯವಾಗಿ ನಿರ್ಮಿಸಲಾಗಿದೆ. ಟಿಪ್ಪು ಸುಲ್ತಾನ್ ಆಡಳಿತದಲ್ಲಿ ಇದನ್ನು ಪುನರ್ ನಿರ್ಮಿಸಲಾಯಿತು. ಇನ್ನು ಹಲವಾರು ಪ್ರಸಿದ್ಧ ಸ್ಥಳಗಳು ನಾವು ಮಂಗಳೂರಿನಲ್ಲಿ ಕಾಣಬಹುದು. ಅವುಗಳನ್ನು ನಮ್ಮ ಮುಂದಿನ ವಿಡಿಯೋಗಳಲ್ಲಿ ನೋಡೋಣ. ಧನ್ಯವಾದಗಳು.